ನಮ್ಮ ದೇಶಕ್ಕೆ ಆಹಾರ ಭದ್ರತೆಯು ಸಹ ನಾವು ಕೊಡಬೇಕು. ಬರೀ ಗೋಡಂಬಿ ಬೀಜದಿಂದ ನಾವು ಮೌಲ್ಯವರ್ಧನೆ ಅದನ್ನು ಮಾಡಿ ತಿನ್ನೋದಷ್ಟೇ ಅಲ್ಲ, ಇದರಲ್ಲಿ ಅದಕ್ಕಿಂತ ಹೆಚ್ಚಿನ ಒಂದು ಪೋಷಕಾಂಶಗಳಿದೆ ಅಂತಕ್ಕಂಥದ್ದು ಅರಿವು ಬಂದ ಮೇಲೆ ಇದನ್ನು ಮಣ್ಣಾಗಿ ಬಿಡಬಾರ್ದು. ನಾವು ಒಬ್ಬ ಪ್ರಜ್ಞಾವಂತ ಪ್ರಜೆಯಾಗಿ, ಭಾರತ ಪ್ರಜೆಯಾಗಿ ದೇಶದ ಆಹಾರ ಭದ್ರತೆಗಾಗಿ ನಾನು ನನ್ನ ಅಳಿಲು ಸೇವೆಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ಕೆ ನಾನು ಪ್ರವೃತ್ತನಾಗಿದ್ದೇನೆ. ಇದರಲ್ಲಿ ಇಲಾಖೆಯವರ ಮತ್ತು ಜನರ ಸ್ಪಂದನೆ ಸಹ ಉತ್ತಮವಾಗಿ ಸಿಗ್ತಾ ಇದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಒಂದು ಎಲ್ಲರೂ ಈ ಒಂದು ಹಣ್ಣನ್ನು ಸವಿರಿ, ಹಣ್ಣಿನ ಉಪೋತ್ಪನ್ನಗಳನ್ನು ಸವಿರಿ, ನಿಮ್ಮ ಆರೋಗ್ಯಗಳನ್ನು ವೃದ್ಧಿಸ್ಕೊಳ್ಳಿ ಅಂತಕ್ಕಂಥದ್ದನ್ನು ನನ್ನ ಅಭಿಪ್ರಾಯವನ್ನು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಿದ್ದೇನೆ. ನಮಸ್ಕಾರ. ತಿಪ್ಪೇಸ್ವಾಮಿ, ಈಗ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ವಿಳಾಸ ಹಂಚ್ಕೊಳ್ಳಿ. ನನ್ನ ವಿಳಾಸ ಎನ್ ತಿಪ್ಪೇಸ್ವಾಮಿ, ನಿವೃತ್ತ ಇಂಜಿನಿಯರ್, ಚಿಕ್ಕಚೆಲ್ಲೂರು ಗ್ರಾಮ, ಪರಶುರಾಂಪುರ ಹೋಬಳಿ, ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನನ್ನ ಮೊಬೈಲ್ ನಂಬರ್ 7353938795. ನನ್ನ ವಾಟ್ಸಪ್ ಗ್ರೂಪ್ ನನ್ನದು CNR ಅಗ್ರಿ ಫಾರಮ್ ಅಂತೇಳಿ ಒಂದು ನಾವು ಗ್ರೂಪ್ ಮಾಡಿದ್ದೀವಿ. ಇದರಲ್ಲಿ ಸಹ ನಮಗೆ ನನ್ನ ಲೊಕೇಶನ್ ಇದೆ. ವಾಟ್ಸಪ್ ಗ್ರೂಪು ನೀವು ಜಾಯಿನ್ ಆಗ್ಬೋದು ಕ್ಲಿಕ್ ಮಾಡಿಕೊಂಡು. ಈ ರೀತಿ ಎಲ್ಲ ಅವಕಾಶಗಳನ್ನು ನಾನು ಕಲ್ಪಿಸಿದ್ದೇನೆ. ಅದನ್ನು ನೀವು ನಮಗೆ ಏನೇ ಈ ಒಂದು ಬೆಳೆ ಇದೊಂದೇ ಅಲ್ಲ, ಬೇರೆ ಬೇರೆ ಬೆಳೆಗಳ ಬಗ್ಗೆ, ಕಾಳು ಮೆಣಸಿರ್ಬೋದು, ಜಾಯಿಕಾಯಿ ಇರ್ಬೋದು, ಅಡಿಕೆ ಇರ್ಬೋದು, ಎಂಥದ್ದು ಹಲಸು ಇರ್ಬೋದು, ಬೆಣ್ಣೆಹಣ್ಣು ಇರ್ಬೋದು, ಇವೆಲ್ಲ ಕಾಫಿ ಸಹ ಈ ವರ್ಷ ಹಾಕ್ತಿದ್ದೀನಿ. ಇವೆಲ್ಲ ಬೆಳೆಗಳನ್ನು ನಾನು ಸಂಯೋಜನೆ ಮಾಡಿ ಒಂದು ನನ್ನ ತೋಟ ಸಹ ಒಂದು ಮಾದರಿ ಕ್ಷೇತ್ರ ಆಗಬೇಕು, ಜನಗಳಿಗೆ ಒಂದು ಮಾದರಿ ಕ್ಷೇತ್ರ ಆಗಬೇಕು. ಯಾವುದೇ ರೈತ ಬಂದು ಈ ರೀತಿ ಮಾಡ್ಬೋದು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅವರು ಮನದಲ್ಲಿ ಇಟ್ಕೊಂಡು ಹೋದರೆ ಅವರ ಜಮೀನಲ್ಲೂ ಸಹ ಇದೇ ಒಂದು ಮಾದರಿಯನ್ನು ಇದಕ್ಕಿಂತ ಉತ್ತಮವಾದ ಮಾದರಿಯನ್ನು ಸಂಯೋಜನೆ ಮಾಡಲಿಕ್ಕೆ ಒಂದು ಅವಕಾಶ ಆಗತಕ್ಕಂಥದ್ದನ್ನು ನನ್ನ ಅಭಿಪ್ರಾಯ ಇದೆ. ಇದನ್ನು ನಾನು ಯಾವತ್ತೂ ಬೇಕಾದರೂ ನನ್ನ ನಂಬರ್ಗೆ ಕಾಲ್ ಮಾಡಿದಾಗ ನಿಮಗೆ ಉಚಿತವಾಗಿ ನನ್ನ ಅನುಭವವನ್ನು ಹಂಚ್ಕೊಳ್ಳೋಕೆ ನಾನು ತಯಾರಿದ್ದೀನಿ. ಮತ್ತು ನನ್ನ ಕ್ಷೇತ್ರಕ್ಕೆ ಬಂದಂತಕ್ಕಂಥ ರೈತ ಬಂದವರಿಗಾಗಲಿ ಯಾರಿಗಾಗಲಿ ಎಲ್ಲರಿಗೂ ನಾನು ಒಂದು ಕ್ಷೇತ್ರ ವೀಕ್ಷಣೆ ಮಾಡಿಸಿ ಅವ್ರಿಗೆ ಏನಾದರೂ ಅನುಮಾನಗಳಿದ್ದರೆ ಅದರ ಬಗ್ಗೆ ಮಾಹಿತಿ ಕೊಡೋಕ್ಕೆ ಸಹ ನಾನು ಸಿದ್ಧನಿದ್ದೇನೆ ಅಂತಕ್ಕಂಥ ಅಂಶವನ್ನು ಎಲ್ಲರಿಗೂ ತಿಳಿಯಪಡಿಸ್ತೇನೆ. ಇದಕ್ಕೆ ನಿಮ್ಮ ಮಗನ ಪರಿಚಯ ಮಾಡಿಕೊಡಿ. ಯಾಕಂದರೆ ಇವನು ನನ್ನ ಮಗ ಜಾಗೃತ್ ಅಂತ. ಈ ಸರಿ SSLC ICSE ಇದರಲ್ಲಿ SSLC ಎಕ್ಸಾಮಿನೇಷನ್ ಮುಗಿಸಿದ್ದಾನೆ. ಇವನಿಗೂ ಸಹ ಕೃಷಿಯಲ್ಲಿ ಬಹಳ ಆಸಕ್ತಿ ಇದೆ. ಅನಿಮಲ್ ಹಸ್ಬೆಂಡ್ರಿ, ಹಾರ್ಟಿಕಲ್ಚರ್ ಇದರಲ್ಲಿ. ಅದರ ಜೊತೆ ಅವನ ಅಕಾಡೆಮಿಕ್ ಏನಿದೆಯೋ ಅದರಲ್ಲೂ ಸಹ ಉತ್ತಮವಾದ ಸಾಧನೆಯನ್ನು ಮಾಡ್ತಿದ್ದಾನೆ. ಕ್ಲಾಸಲ್ಲಿ ಟಾಪ್ 5 ಇರ್ತಾನೆ ಯಾವತ್ತೂ. ಅದರಲ್ಲಿ ಇದನ್ನೇನು ಕೃಷಿಗೆ ತಲೆ ಕೆಡಿಸ್ಕೊಂಡು ಅಭ್ಯಾಸದ ಬಗ್ಗೆ ಅವನೆಂದೂ ಕಡಿಮೆ ಮಾಡಿಲ್ಲ. ಆ ಒಂದು ಉದ್ದೇಶಕ್ಕೆ ಅವನಿಗೂ ನಾವು ಸಹ ಪ್ರೋತ್ಸಾಹ ಕೊಡ್ತೀವಿ. ಏಕೆಂದರೆ ಮೊಬೈಲ್ ಹೊಡ್ಕೊಂಡು ಅಲ್ಲಿ ಹರಟೆ ಹೊಡ್ಕೊಂಡು ಮಾಡೋಕ್ಕಿಂತ ಇದು ಒಂದು ಮುಂದಿನ ಪೀಳಿಗೆಗೆ ಭದ್ರ ಬುನಾದಿಯಾಗಲಿ. ಇಂಥ ಮಕ್ಕಳು ಮುಂದೆ ಬೆಳ್ಕೊಂತ ಬಂದರೆ ಈ ಒಂದು ಕೃಷಿ ಅಥವಾ ತೋಟಗಾರಿಕೆ ಅಂತಕ್ಕಂಥದ್ದಕ್ಕೆ ಒಂದು ಬುನಾದಿ ಸಿಗುತ್ತೆ. ನಾವು ಮುದುಕರಾಗಿ ಏನೋ ಮಾಡೋಕ್ಕಾಗೋದಿಲ್ಲ, ವಯಸ್ಸಾದ ಮೇಲೆ ಏನು ಮಾಡೋಕ್ಕಾಗಲ್ಲ. ಅವಾಗ ತಿಳ್ಕೊಂಡು ಮಾಡೋಕ್ಕಿಂತ ಇಂಥ ಒಂದು ಮಕ್ಕಳಿಗೆ ನಾವು ಕೃಷಿ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಟ್ಟಾಗ, ಉತ್ತೇಜನ ಕೊಟ್ಟಾಗ ಮುಂದೆ ನಮ್ಮ ಒಂದು ಕೃಷಿ ಸಹ ಉತ್ತಮವಾಗಿ ಅಭಿವೃದ್ಧಿ ಆಗತಕ್ಕಂಥದ್ದನ್ನು. ಸರ್, ಈಗ ನಾವೊಬ್ಬ ರೈತನಾಗಿ, ಉದ್ಯೋಗಿಯಾಗಿ, ರೈತನಾಗಿ ಕೆಲಸ ಮಾಡಬೇಕಾದಾಗ ನನ್ನ ವೃತ್ತಿಯ ಜೊತೆ ನನ್ನ ಹೊಲದಲ್ಲಿ ಆಗುವುಗಳನ್ನು ನೋಡಲಿಕ್ಕೆ ನಮ್ಮ ಕುಟುಂಬ ಸದಸ್ಯರು ಅವ್ರದ್ದು ಪಾತ್ರ ಬಹಳ ಮುಖ್ಯವಿರುತ್ತೆ. ಯಾಕಂದರೆ ನಾನು ಎಲ್ಲೋ ಡ್ಯೂಟಿ ಮಾಡ್ತಿರ್ತೀನಿ ಆ್ಯಸ್ ಎ ಇಂಜಿನಿಯರ್. ನಾನು ಆಫೀಸಲ್ಲಿ ಇರಬೇಕಾಗುತ್ತೆ, ಫೀಲ್ಡಲ್ಲಿ ಇರಬೇಕಾಗುತ್ತೆ, ಮತ್ತು ನನ್ನದೇ ಇರತಕ್ಕಂಥ ಎಸ್ಟಿಮೇಷನ್ಸು, ಬಿಲ್ಲಿಂಗ್ಸು, ಇನ್ನೊಂದು ಮತ್ತೊಂದು ಎಲ್ಲ ಪ್ರೊಸೆಸರ್ನಲ್ಲಿ ಇರುತ್ತೆ. ನಾನು ಆ ಟೈಮಲ್ಲಿ ವೀಕೆಂಡ್ ಫಾರ್ಮರ್, ವಾರಾಂತ್ಯದ ರೈತನಾಗಿ ನಾನು ಕೆಲಸ ಮಾಡ್ತಿದ್ದೆ. ಆದರೆ ಈ ಒಂದು ನಾವು ಇದುವರೆಗೂ ಶೇಂಗಾ, ಜೋಳ, ಇನ್ನೊಂದು ಮತ್ತೊಂದು ಅಥವಾ ಅಡಿಕೆ ಇವೆಲ್ಲ ಬೆಳೀತಿರ್ಬೇಕಾದಾಗ ನನಗೆ ಅನಿಸಿದ್ದೇನೆಂದರೆ ಆ ಕಾಲದಲ್ಲಿ ಮಳೆ ವಿಪರೀತವಾಗಿ ಕಡಿಮೆ ಆಯಿತು. ಮತ್ತು ಶೇಂಗಾ ಬೆಳೆದಾಗ ಯಾವುದೇ ನಮಗೆ ಲಾಭಾಂಶ ಬರ್ತಿರಲಿಲ್ಲ. 4 ವರ್ಷಕ್ಕೆ ಒಂದು ಸಾರಿ ನಮಗೆ ಬೆಳೆ ಲಾಭದಾಯಕವಾಗಿ ಬಂದರೆ ಇನ್ನು 3 ವರ್ಷ ನನಗೆ ಯಾವುದೇ ತರಹ ಬೆಳೆ ಬರ್ತಿರಲಿಲ್ಲ, ಕೈ ಕಚ್ಚಿತ್ತು. ಅದನ್ನು ಹಾರ್ವೆಸ್ಟಿಂಗ್ ಮಾಡೋಕ್ಕಾಗಲಿ, ಇನ್ನೊಂದು ಮತ್ತೊಂದಾಗಲಿ ಭೂಮಿಯಲ್ಲಿ ಸತ್ತು ಇಲ್ಲದಾಗ ಇಳುವರಿನೂ ಸಹ ಕಡಿಮೆ ಆಯಿತು. ಅಂಥ ಟೈಮಲ್ಲಿ ನಾವು ಅಡಿಕೆನೂ ಇಟ್ಟಿದ್ವಿ. ಆದರೆ ಮಳೆ ಅಭಾವದಿಂದಾಗಿ, ನೀರಿನ ಅಭಾವದಿಂದ ಒಂದು ತೋಟ ನಮ್ಮದು ಪೂರ್ತಿ ಒಣಗಿ ಹೋಯಿತು. ಆ ಟೈಮಲ್ಲಿ ಯಾವ ವರ್ಷ ಸರ್ ಅದು? 2019.
19 ಅದಕ್ಕಿಂತ ಹಿಂದಿನ ಒಂದು ವರ್ಷದಲ್ಲಿ ಟ್ಯಾಂಕರಲ್ಲಿ ನೀರು ಬಳಸಿ ಉಳಿಸ್ಕೊಂಡ್ವಿ. ಅದು ತದನಂತರ ನನಗೆ ಉಳಿಸೋಕ್ಕಾಗಲಿಲ್ಲ ತೋಟನ. ಆ ಟೈಮಲ್ಲಿ ನಮ್ಮ ತೋಟದಲ್ಲೇ 10-15 ಬೋರ್ಗಳು ನಾವು ಡಿಗ್ ಮಾಡಿದ್ವಿ. ಅಲ್ಲೂ ಸಹ ನೀರು ಬರಲಿಲ್ಲ. ಪಕ್ಕದ 800 ಅಡಿ ತನಕ ಹೋದ್ವಿ. ಚಾಲೆಂಜ್ ಪಾಯಿಂಟ್ ಹೆಂಗೆ ಮಾಡಿಕೊಟ್ರು, ನಾನು ಇಲ್ಲೇ ಉದ್ದು ಓಡಿಸ್ತೀನಿ ಅಂತಕ್ಕಂಥ ಹೇಳಿದ್ರು. ಭೂಮಿಯಲ್ಲಿ ನೀರಿಲ್ಲದ್ದು ಯಾವ ಚಾಲೆಂಜು ಏನೂ ಬರಲ್ಲ. ಭೂಮಿಯಲ್ಲಿ ನಾವು ಅಂತರ್ಜಲ ಇದ್ದರೆ ಯಾವುದಾದ್ರು ಬರುತ್ತೆ. ಆ ಟೈಮಲ್ಲಿ ನಾವೇನು ಮಾಡೋದು, ಇರ್ತಕ್ಕಂಥ ತೋಟ ಸ್ವಲ್ಪ ಉಳಿಸ್ಕೋಬೇಕು. ಯಾಕಂದರೆ ನಾನು ಒಬ್ಬ ಇಂಜಿನಿಯರ್ ಆಗಿ ವೃತ್ತಿಯಲ್ಲಿ ನನ್ನ ಅರ್ನಿಂಗ್ಸ್ ಇದೆ. ಬಟ್ ನಮ್ಮ ಅಣ್ಣ ತಮ್ಮಗಳಿಗೆ ಏನಾಗಿದೆ, ಕೃಷಿನೇ ಆಧಾರ. ಇವ್ರು ಹೋಗಿ ಬೆಂಗಳೂರಲ್ಲಿ ಇದೆಲ್ಲ ಬಿಟ್ಟು, ದನ ಕರ ಆಸ್ತಿ ಅಡಿವು ಮನೆ ಎಲ್ಲ ಬಿಟ್ಟು ಬೆಂಗಳೂರಲ್ಲಿ ಸೆಕ್ಯೂರಿಟಿಯಾಗಿ ವರ್ಕ್ ಮಾಡೋಕ್ಕಾಗುತ್ತಾ? ಇನ್ನೊಂದು ನಮ್ಮ ಅಣ್ಣ ತಮ್ಮ ಮಕ್ಕಳು ಎಲ್ಲ ವಿದ್ಯಾಭ್ಯಾಸ ಮಾಡ್ತಿದ್ರು. ಒಬ್ಬರು ಇಂಜಿನಿಯರಿಂಗ್ ಮಾಡ್ತಿದ್ರು, ಒಬ್ಬರು ಮೆಡಿಕಲ್ ಮಾಡ್ತಿದ್ರು, ಇನ್ನೊಬ್ಬರು ಬೇರೆ ಬೇರೆ ಟೆಕ್ನಿಕಲ್ ಕೋರ್ಸ್ ಎಲ್ಲ ಮಾಡ್ತಿದ್ರು. ಅವರ ವಿದ್ಯಾಭ್ಯಾಸದ ಬಗ್ಗೆ ನಮಗೆ ತುಂಬ ಕಾಳಜಿ ಇತ್ತು. ಅವರು ಸಹ ಆಗ ಒಂದು ಮುಂದುವರ್ಸ್ಕೊಂಡು ಹೋಗ್ಬೇಕಂತಕ್ಕಂಥ ಪಕ್ಕದ ಜಮೀನು ನಮ್ಮದೇ ಆದಂಥ ಬೇರೆ ಫೀಲ್ಡಲ್ಲಿ ಇದೊಂದು ಸರ್ವೆ ನಂಬರ್ಗೆ ಹೋಗಿ ಅಲ್ಲಿ ಬೋರ್ ಹಾಕಿಸಿ ಅರ್ಧ ಕಿಲೋಮೀಟ್ರ್ ದೂರದಿಂದ ಪೈಪ್ಲೈನ್ ತೊಗೊಂಬಂದು ಇರ್ತಕ್ಕಂಥ ತೋಟನ ಉಳಿಸ್ಕೊಂಡ್ವಿ. ಅದಾದ ನಂತರ ಮಳೆ ಬಂತು, ಚೆನ್ನಾಗಾಯಿತು, ತೋಟನ ಉಳ್ಕೊಂತು. ಈ ಒಂದು ಪರಿಸ್ಥಿತಿ ಮುಂದೆ ಮಳೆ ಅಭಾವ ಆದಾಗೂ ಸಹ ನಾವು ಪೂರ್ತಿ ಅಡಿಕೆನೇ ಮಾಡ್ಕೊತ ಹೋದರೆ, ತೆಂಗೆ ಮಾಡ್ಕೊತ ಹೋದರೆ ಮುಂದೆ ಇಂಥ ಒಂದು ತುರ್ತು ಪರಿಸ್ಥಿತಿ ಬಂದಾಗ ಅಷ್ಟನ್ನು ನಾವು ಮೇಂಟೈನ್ ಮಾಡೋಕ್ಕಾಗೋದಿಲ್ಲ, ಸರ್ವೈವ್ ಆಗೋದಿಲ್ಲ. ನಮ್ಮ ಜೀವನಕ್ಕೆ ಭಾಳ ಕಷ್ಟ ಆಗ್ತದೆ. ಜೀವನ ನಡೆಸೋಕ್ಕಾದ್ರೂ ಒಂದು ಆದಾಯ, ಪ್ರಮುಖವಾಗಿ ಆದಾಯ ಬೇಕಾಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಗೋಡಂಬಿ ಮತ್ತು ಏನಕ್ಕೆ ನೀರಿನ ಅವಲಂಬನೆ ಕಡಿಮೆ ಇರ್ತಕ್ಕಂಥ ಬೆಳೆಗಳನ್ನ ಬೆಳಿಬೇಕಂತಕ್ಕಂಥ ಹೇಳಿದಾಗ ನಮ್ಮ ಹಣ್ಣುಗಳು ಸಹ ಎಲ್ಲನೂ ಒಪ್ಪಿಕೊಂಡ್ರು. ಆಯ್ತಪ್ಪ ಇದನ್ನು ಮಾಡೋಣ ಅಂತೇಳಿ ಎಲ್ಲರೂ ಸಹ ನಾವು ಇದನ್ನು ನಾನು ಏನೇ ಮಾಡಿದ್ರೂ ನಮ್ಮ ಅಣ್ಣ ತಮ್ಮಗಳ ಜೊತೆ ಚರ್ಚೆ ಮಾಡಿ ಅವರು ಸಹ ಇದರೊಳಗಡೆ ಭಾಗಿಯಾಗಿ ಮಾಡಿಕೊಂಡು ನಾನೇ ಸುಪ್ರೀಮು ಅಂತಕ್ಕಂಥದ್ದು ನನ್ನ ಉದ್ದೇಶ ಇಲ್ಲ. ಪ್ರತಿಯೊಂದು ಸಹ ಅವರ ಅಣ್ಣ ತಮ್ಮಗಳ ಚರ್ಚೆ ಮಾಡಿಕೊಂಡು, ಅಣ್ಣ ಈ ಥರ ಮಾಡೋಣ ನೋಡಿ, ಹಿಂಗೆ ಪರಿಸ್ಥಿತಿ ಹಿಂಗೆ ಆಗ್ತದವೆ, ನಾವು ಅನುಭವಿಸಿದ್ದೀವಿ, ಮುಂದೆ ಈ ಥರ ಅನುಭವ ಬೇಡ, ಆ ಒಂದು ತುರ್ತು ಪರಿಸ್ಥಿತಿ ನಮಗೆ ಬರೋದು ಬೇಡ ಅಂತಕ್ಕಂಥ ಉದ್ದೇಶದಲ್ಲಿ ಚರ್ಚೆ ಮಾಡಿದಾಗ ಆಯಿತು ಮಾಡೋಣ, ಅವ್ರು ಒಳ್ಳೆಯದಾಗಲಿ ಮಾಡೋಣ ಅಂತಕ್ಕಂಥ ಉದ್ದೇಶಕ್ಕೆ ನಾವು ಅವಾಗ ಎಲ್ಲರಿಗೂ ಸಹ 4 ಜನ ಅಣ್ಣ ತಮ್ಮಗಳು ಸಹ ಎಲ್ಲರೂ ಅವ್ರು ಬಂದಿರತಕ್ಕಂಥ ಭಾಗದಲ್ಲಿ ಅವರವರೇ ಸಹ ಎಲ್ಲರೂ ನೆಟ್ಕೊಳ್ಳೋಂಗೆ ಮಾಡಿದ್ವಿ. ಇದು ಏನಾಗುತ್ತಂದರೆ, ನಾನು ಆ್ಯಸ್ ಎ ಇಂಜಿನಿಯರ್ ನಾನು ಹೊರಗಡೆ ಇದ್ದಾಗ ನನ್ನ ತೋಟದಲ್ಲಿ ಕಾವಲು ಕಾಯಿಲೆ ಯಾರು, ತೋಟ ನೋಡ್ಕೊಂಬರು ಯಾರು, ಅಲ್ಲಿ ಯಜಮಾನ ಇಲ್ಲ ಅಂದರೆ ಆ ಪರಿಸ್ಥಿತಿನೇ ಬೇರೆ. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬೋದು. ಈ ಚಿತ್ರದುರ್ಗದಿಂದ ನಿಮ್ಮ ಜಮೀನಿಗೆ 65 ಕಿಲೋಮೀಟರ್ ದೂರ ಇದೆ. ನಾನು ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋಕ್ಕಾಗೋದಿಲ್ಲ. ಯಾವುದೇ ಒಬ್ಬ ಕೆಲಸಗಾರನು ನಾವು ನಂಬಿ ಇವತ್ತು ಆ ಒಂದು ವ್ಯವಸಾಯ ಮಾಡೋದಕ್ಕೆ ಕಷ್ಟ ಇದೆ. ಇಲ್ಲಿ ಏನಾಗಿದೆ ಅಂದರೆ, ನಮ್ಮದು ಕಮ್ಯುನಿಟಿ ಫಾರ್ಮಿಂಗ್ ಅಂತಕ್ಕಂಥದ್ದು ನನ್ನ ಒಂದು ಕಾನ್ಸೆಪ್ಟ್ ಹೇಳ್ತೀನಿ. ಏನಕ್ಕೆ ಅಂದರೆ, ರೈತರು ನಾವು ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಕುಟುಂಬ ಸದಸ್ಯರೆಲ್ಲ ಒಗ್ಗಟ್ಟಲ್ಲಿದ್ದರೆ ನಮ್ಮನ್ನು ಯಾರೂ ಸಹ ಅಲುಗಾಡ್ಸೋಕ್ಕಾಗೋದಿಲ್ಲ, ನಮ್ಮ ಒಗ್ಗಟ್ಟನ್ನು ಮುರಿಲಿಕ್ಕೂ ಸಾಧ್ಯ ಇಲ್ಲ. ನಮ್ಮಲ್ಲೇ ಒಡಕು ಬಂದಂದಾಗ ನಮ್ಮ ಅಣ್ಣ ಏನೋ ಒಂದು ಮಾಡ್ತಾರಂದರೆ ತಮ್ಮನ ಮೇಲೆ ಬ್ಲೇಮ್ ಮಾಡೋದು, ಈ ಥರ ಎಲ್ಲ ಆಗ್ತಿರುತ್ತೆ. ಅವೆಲ್ಲ ಆಗಂಗಿಲ್ಲ. ನಮ್ಮದಿಲ್ಲಪ್ಪ ಅಂದರೆ ಎಲ್ಲರೂ ಒಟ್ಟು ನಾವು ನಮ್ಮ ಆದಾಯ ಬೇರೆ ಬೇರೆ ಇದ್ದು ಸಹ, ವ್ಯವಹಾರ ಬೇರೆ ಬೇರೆ ಇದ್ದು ಸಹ ಬೌಂಡ್ರಿಗೆ ನಮಗೆ ಎಲ್ಲಿನೂ ಬೇಲಿ ಇಲ್ಲ. ಒಬ್ಬರ ಜಮೀನುಗಳಿಗೆ ತಾಕುಗಳಿಗೆ ಬೇಲಿ ಇಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ಬೋದು, ನಾವು ಎಲ್ಲಿ ಬೇಕಾದ್ರೂ ಬರ್ಬೋದು. ಏನೇ ಸಮಸ್ಯೆಗಳು ಆದರೂ ಸಹ ನನಗೆ ನಮ್ಮ ಅಣ್ಣ ತಮ್ಮಂದಿರು ನನಗೆ ಮಾಹಿತಿಯನ್ನು ಕೊಡ್ತಾರೆ. ಈ ಥರ ಆಗಿದೆ, ಈ ಥರ ಮಾಡಬೇಕಿದ್ದನ್ನು ಅಂತಕ್ಕಂತ ಹೇಳ್ತಾರೆ. ಅವ್ರಿಗೇನಾದರೂ ಸಲಹೆಗಳು ಬೇಕಿದ್ದಾಗ ನಾನು ಕೊಡ್ತಿರ್ತೀನಿ. ಎಲ್ಲ ಮೊಬೈಲ್ ಇರೋದ್ರಿಂದ ಒಬ್ರಿಗೊಬ್ರಿಗೆ ಪರಸ್ಪರ ಸಂಪರ್ಕದಲ್ಲಿ ಇಟ್ಕೊಂಡು ಮಾಡ್ತಿರ್ತೀವಿ. ಈ ಥರ ನಾವು ಕಮ್ಯುನಿಟಿ ಫಾರ್ಮಿಂಗಲ್ಲಿ ಯಾವುದೇ ಬ್ಯಾರಿಕೇಡ್, ನಮ್ಮೆಲ್ಲ ಕಾಮನ್ ಬೋರ್ವೆಲ್ಸ್, ಸಿಂಗಲ್ ಪೈಪ್ಲೈನ್, ಮೈನ್ ಲೈನ್ ಸಿಂಗಲ್. ಇವತ್ತು ನನ್ನ ಸರ್ತಿ ಇತ್ತಂದಾಗ ನನ್ನ ನೀರು ಬರ್ತವೆ. ಅವ್ರಿಗೇನಾದರೂ ಅನಿವಾರ್ಯ, ಇವತ್ತು ನನಗೆ ಇಂಥದ್ದು ಏನೋ ಒಂದು ಬೆಳೆ ಇರ್ತಿದ್ದೀನಪ್ಪ, ನನಗೆ ಇವತ್ತು ನೀರು ಬೇಕು ಅಂತಂದಾಗ ಆಯಿತು ತೊಗೊಳ್ಳಿ, ನೀವು ಇವತ್ತು ಶೇರ್ ನೀವು ತೊಗೊಳ್ಳಿ, ಇನ್ನೊಂದು ನಾವು ಮಾಡ್ಕೊಂತೀವಿ, ನಮ್ಮದೇ ಸಮಸ್ಯೆ ಇಲ್ಲ ಅಂತಕ್ಕಂಥ ಒಬ್ರಿಗೊಬ್ರು ಈ ರೀತಿ ನಮ್ಮ ಬೆಳೆಗಳನ್ನು ಉಳಿಸ್ಕೊಳ್ಳೋಕ್ಕೆ ಬೆಳೆಸ್ಕೊಳ್ಳೋಕ್ಕೆ ಒಬ್ರಿಗೊಬ್ರು ಪೂರಕವಾಗಿ ನಾವು ಕೆಲಸ ಮಾಡ್ತಿದ್ದ ಎಲ್ಲ ರೈತರು ಅಣ್ಣ ತಮ್ಮಂದಿರು ಈ ರೀತಿ ಒಂದು ಭಾವನೆಯಿಂದ, ಬಾಂಧವ್ಯದಿಂದ ನಾವು ಕೃಷಿ ಕೆಲಸಗಳನ್ನು ಮಾಡಿದಾಗ ಒಗ್ಗಟ್ಟಿರುತ್ತೆ. ಅಲ್ಲಿ ವಾಚ್ ಆ್ಯಂಡ್ ವಾರ್ಡ್. ಈಗ ನಾನು ನನ್ನ ತೋಟಕ್ಕೆ ನಾನು ಕಾಯಬೇಕು, ನಾನು ಇಲ್ಲೂ ಹೋಗಂಗಿಲ್ಲ, ನಮ್ಮ ಅಣ್ಣನೂ ಅವ್ರ ತೋಟದಾಗ ಇರಬೇಕು. ಅವ್ರು ಈ ರೀತಿ ಇಲ್ಲ. ಯಾರೇ ಒಬ್ಬ ವ್ಯಕ್ತಿ, ಯಾರೇ ಒಬ್ಬ ಮನೆಯ ಸದಸ್ಯ ಹೊರಗಡೆ ಹೋದರೂ ಸಹ ಇದಂತಹ ಅಲ್ಲಿರ್ತಕ್ಕಂಥ ತೋಟವನ್ನು ನೋಡಿಕೊಂಡು ಕಾವಲು ಇನ್ನೊಂದು ಮತ್ತೊಂದು ಯಾರು ಬರ್ದಂಗೆ ಹೋದಂಗೆ ನೋಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಪರಿಪಾಠು. ಇದನ್ನು ಬೇರೆ ರೈತರು ಸಹ ಅಳವಡಿಸ್ಕೊಂಡ್ರೆ ಒಳ್ಳೆಯದಾಗತಕ್ಕಂಥದ್ದು ನನ್ನ ಒಂದು ಸದಾಭಿಷಯ. ಈಗ ಈ ಒಂದು ಗೋಡಂಬಿ ಬೆಳೆ ಕೆಲವೊಂದು ತಾಂತ್ರಿಕ ಮಾಹಿತಿಗಳನ್ನು ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ವಿಜ್ಞಾನಿಗಳಿಂದ ಅರಿತಕ್ಕಂಥ ಸರ್, ಈಗ ಗೋಡಂಬಿ ಬೆಳೆಯಲಿಕ್ಕೆ ಅಂತ ನಾವು ಉದ್ದೇಶ ಇಟ್ಕೊಂಡಿದ್ದು ಇಷ್ಟಕ್ಕೇ, ಇದಕ್ಕೆ ಡಿಮ್ಯಾಂಡ್ ಇದೆ, ಕನ್ಸಂಪ್ಷನ್ಸ್ ಇದೆ. ಪ್ರತಿಯೊಬ್ಬ ಬಡವ ಒಂದು ಪಾಯಸ ಮಾಡಿದ್ರು ಸಹ ಗೋಡಂಬಿ ದ್ರಾಕ್ಷಿ ಇದ್ರೇ ಊಟ ಮಾಡಲ್ಲ. ಬೇರೆ ನಾವು ಹಣ್ಣು ತರಕಾರಿ ಬೆಳಿತೀವಿ, ಇವತ್ತು ತಗೊಂಡೋಗಿ ಈರುಳ್ಳಿ ಬೆಳಿತೀವಿ, ಟೊಮೆಟೊ ಬೆಳಿತೀವಿ, ಬೀದೆ ಬಿಸಾಕ್ತೀವಿ. ಒಂದಿನ 300 ರೂಪಾಯಿ ಕೆ ಜಿ ಇರುತ್ತೆ, 100 ರೂಪಾಯಿ ಕೆ ಜಿ ಇರುತ್ತೆ, ಇನ್ನೊಂದು ದಿನ 3 ರೂಪಾಯಿ ಕೆ ಜಿ ಆಗುತ್ತೆ.
ಅದನ್ನು ಹಾರ್ವೆಸ್ಟ್ ಮಾಡೋಕ್ಕೆ ಹೋಗೋದಿಲ್ಲ, ತೊಗೊಂಡೋಗಿ ಮಾರೋಕ್ಕೆ ಹೋಗೋದಿಲ್ಲ. ಆ ಒಂದು ಪರಿಸ್ಥಿತಿ, ಕ್ಲಿಷ್ಟಕರ ಪರಿಸ್ಥಿತಿ ಇರುತ್ತೆ. ಇದಕ್ಕೇನಾಗ್ತಂದರೆ ಇದನ್ನು ಇಡ್ಬೋದು, ಅಡಿಕೆ ಹೇಗೆ ಇಡ್ತೀವೋ ಅದನ್ನು ಇದನ್ನು ಸ್ಟಾಕ್ ಮಾಡ್ಬೋದು. ಮತ್ತು ಎಲ್ಲರೂ ಸಾರ್ವಜನಿಕವಾಗಿ ಉಪಯೋಗಿಸ್ತಕ್ಕಂಥ ಈಗ, ಯಾಕೆಂದರೆ ಡ್ರೈ ಫ್ರೂಟ್ಸ್ ಅಂದರೆ ಟೇಬಲ್ ಫ್ರೂಟ್ ಆಗಿದೆ, ಈಗ ಟೇಬಲ್ ಮಿಲ್ಸ್ ಆಗಿದೆ. ಪ್ರತಿಯೊಂದನ್ನು ನಾವು ಎಲ್ಲರೂ ಯೂಸ್ ಮಾಡ್ತಾಯಿದ್ದೀವಿ. ಆ ಒಂದು ಡಿಮ್ಯಾಂಡ್ ಇದೆ. ನಮಗೇನಾಗುತ್ತೆ ಅಂದರೆ ಇಂಡಿಯಾದಲ್ಲಿ ನಾವು ಹೊರದೇಶದಿಂದ ರಾ ಕ್ಯಾಶ್ಯೂನ ಇಂಪೋರ್ಟ್ ಮಾಡ್ಕೊಂಡು ಪ್ರೊಸೆಸಿಂಗ್ ಮಾಡಿ ಆ ಪ್ರೋಸೆಸ್ಡ್ ಫಿನಿಶ್ಡ್ ಪ್ರಾಡಕ್ಟ್ನ ನಾವು ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ ಮತ್ತು ನಾವು ಇಂಟರ್ನಲ್ ಕನ್ಸಂಪ್ಷನ್ ಮಾಡ್ತಾಯಿದ್ದೀವಿ. ಇದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿ ಜನಸಂಖ್ಯೆ ಇದೆ. ಯಾವುದೇ ಒಂದು ವಸ್ತು ತಿನ್ನೋ ವಸ್ತು ಮಾರಾಟ ಆಗಬೇಕಂದಾಗ ಜನಸಂಖ್ಯೆ ಬೇಕು, ತಿನ್ನರಿದ್ರೆ ಅದಕ್ಕೆ ಬೆಲೆ ಇರುತ್ತೆ. ನಮ್ಮಲ್ಲಿ ಪ್ರೊಡಕ್ಷನ್ ಆಗಿರ್ತಕ್ಕಂಥದ್ದು ಭಾಳ ಕಡಿಮೆ. ನಮ್ಮ ಇಂಡಿಯನ್ ಕನ್ಸಂಪ್ಷನ್ಗೂ ಸಹ ಕಡಿಮೆ ಇದೆ ನಮ್ಮ ಪ್ರೊಡಕ್ಷನು. ನಾವು ಇಂಪೋರ್ಟ್ ಮಾಡ್ಕೊಂಡು ಅದನ್ನು ನಾವು ಯೂಸ್ ಮಾಡ್ತಾಯಿದ್ವಿ. ಇಂತಕ್ಕಂಥ ಬೇಡಿಕೆ ನಮಗೆ ಏನಕ್ಕೆ ಆದ್ರೂ ಮಾರ್ಕೆಟಿಂಗ್ ಇದ್ದರೆ ನಾವು ಬೆಳೆ ಬೆಳೆದಕ್ಕೆ ಬೆಲೆ ಸಿಗುತ್ತೆ. ಮಾರ್ಕೆಟಿಂಗ್ ಇಲ್ಲಾಂದರೆ ಬೆಲೆ ಹೆಂಗೆ ಸಿಗುತ್ತೆ, ಕನ್ಸಂಪ್ಷನ್ಸ್ ಇಲ್ಲಾಂದರೆ ಬೆಲೆ ಹೆಂಗೆ ಸಿಗುತ್ತೆ? ಆ ಒಂದು ಉದ್ದೇಶ ಇಟ್ಕೊಂಡು ಇದನ್ನು ಮಾಡಬೇಕು ಅಂತಕ್ಕಂಥದ್ದು ನಮಗೊಂದು ಬಂತು. ಇದಕ್ಕೆ ಮತ್ತೆ ಬೇರೆ ಬೇರೆ ವಿಜ್ಞಾನಿಗಳೆಲ್ಲ ಚರ್ಚೆ ಮಾಡಿದ್ವಿ. ಆಗ ಕೊರೋನಾ ಇತ್ತು. ಕೊರೋನಾ ಟೈಮಲ್ಲಿ ನಾವು ಪರ್ಸ್ನಲಾಗಿ ಒಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಬೆಂಗಳೂರಲ್ಲಿ GKVKಯಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ ಇರ್ತಕ್ಕಂಥ ವಿಜ್ಞಾನಿಗಳನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ. ಪುತ್ತೂರಲ್ಲಿ DCR ಡೈರೆಕ್ಟರ್ ಆಫ್ ಕ್ಯಾಶ್ಯೂ ರಿಸರ್ಚ್ ಆ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಇವನನ್ನು ಯೂಟ್ಯೂಬಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರೆಲ್ಲ ನಮಗಿನ್ನೂ ಯಾರು ಗೊತ್ತಿಲ್ಲ. ಗೋಡಂಬಿ ಅಂದರೆ ಗೊತ್ತಿಲ್ಲ ನನಗೆ. ಫಸ್ಟು ಅವನ್ನೆಲ್ಲ ಚರ್ಚೆ ಮಾಡಿ ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ಕೊಂತ ಬಂದು ನಾವು ಇದನ್ನು ಬೆಳೆದ್ವಿ. ಇವತ್ತು ಮಾರ್ಕೆಟಿಂಗು ನಮಗೇನು ಸಮಸ್ಯೆ ಇಲ್ಲ. ಯಾಕೆಂದರೆ ನಮ್ಮದು ಒಳ್ಳೆ ಹೀಲ್ಡ್ ಬರ್ತದೆ, ಒಳ್ಳೆ ಔಟ್ಪುಟ್ಟು ಬರುತ್ತೆ. ನೀವು ಕೋಸ್ಟಲಿಂದ ಬೇರೆ ಕಡೆ ಫಾರಿನಿಂದ ದಕ್ಷಿಣ ಆಫ್ರಿಕಾದಿಂದ ತಗೊಂಡು ಬಂದಿರತಕ್ಕಂಥ ನೆಟ್ಗೂ ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತಕ್ಕಂಥ ನೆಟ್ಗೂ ಭಾಳ ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ ಇದೆ. ಅದು ನಮ್ಮಲ್ಲಿ ಒಳ್ಳೆ ಔಟ್ಪುಟ್ ಬರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ, ನ್ಯೂಟ್ರಿಷನ್ಸ್ ವ್ಯಾಲ್ಯೂ ಸಹ ಚೆನ್ನಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವಿಜ್ಞಾನಿಗಳು ವ್ಯಕ್ತಪಡಿಸ್ತಾರೆ. ಈ ದಿಶೆಯಲ್ಲಿ ನಾವೆಲ್ಲರೂ ಒಂದು ಮಾನೋಕ್ರಾಪ್ ಮಾಡೋ ಬದಲಿಗೆ ಮಲ್ಟಿಕ್ರಾಪ್ ಮಾಡ್ಕೊಂತ ಹೋದಾಗ ಒಳ್ಳೆ ಅನುಕೂಲ ಆಗತಕ್ಕಂಥದ್ದನ್ನು ಬರುತ್ತೆ. ಇದಕ್ಕೆ ಒಂದೇ ಒಂದು ಸಮಸ್ಯೆ ಅಂದರೆ ಟೀ ಮಸ್ಕಿಟೋ ಅಂತಕ್ಕಂಥದ್ದನ್ನು ಚಿಕ್ಕದು ಏನು ಚಿಗುರು ಬರುತ್ತಲ್ಲ, ಚಿಗುರು ಬಂದಾಗ ಅದನ್ನು ಸಕ್ಕು ಮಾಡಿ ಆ ಒಂದು ಇಂಜೆಕ್ಷನ್ ಬರುತ್ತೆ. ಇದಕ್ಕೆ ಬಿಟ್ಟಾಗ ಅದು ಒಣಗೋಗ್ತದೆ. ಅದೊಂದು ನಾವು ಒಂದು 2-3 ಸ್ಪ್ರೇ ಅದನ್ನು ಸಹ ನಾನು ಆರ್ಗ್ಯಾನಿಕ್ ಮೆಥಡಲ್ಲೇ ಮಾಡ್ತಾಯಿದ್ದೀನಿ. ಮೇಯ್ನು ಬೇರೆ ಯಾವುದೂ ಡಿಸೀಸಸ್ ಇಲ್ಲ. ಇದಕ್ಕೆ ಸ್ಟೆಂಬೋರರ್ ಬರುತ್ತೆ. ಸ್ಟೆಂಬೋರರ್ ಅದಕ್ಕೆ ನಾವೇನು ಬೇಕಾದ್ರೂ ಮಾಡ್ಕೋಬೋದು. ಅದಂತೂ ತುಂಬ ಸೀರಿಯಸ್ ಏನಲ್ಲ. ನಮ್ಮ ಇಳುವರಿಗೆ ತೊಂದರೆ ತೊಡಕು ಮಾಡ್ತಕ್ಕಂಥದ್ದು ಅಂದರೆ ಟೀ ಸೊಳ್ಳೆ. ಅದಕ್ಕೆ ನಾವೇನು ಮಾಡಿದ್ವಿ, ದಶಪರ್ಣಿ ಕಷಾಯ, ವರ್ಟಿಸಿಲಿಯಾ ಲೆಕೆನಿಯಾ, ಬೆವೆರಿಯಾ ಬೇಸಿಯಾನ ಮತ್ತು ನೀಮ್ ಆಯಿಲು, ಈ ರೀತಿ ನಾವು ಸಾವಯವ ಮತ್ತು ಬಯೋ ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ವಿಜ್ಞಾನಿಗಳ ಹತ್ರ ಚರ್ಚೆ ಮಾಡಿ ಅದನ್ನೇ ನಾನು ಉಪಯೋಗಿಸ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನನ್ನ ಹೊಲದಲ್ಲಿ ಯಾವುದೂ ಟೀ ಸೊಳ್ಳೆ ಅದರ ಸಮಸ್ಯೆನೂ ಇಲ್ಲ. ಆರ್ಗ್ಯಾನಿಕಲ್ಲಿ ಮಾಡಬೇಕು ಅಂತಕ್ಕಂಥ ದೃಢ ನಿರ್ಧಾರ ಮಾಡಿರೋದ್ರಿಂದ ನಾನು ಆ ಒಂದು ಹೆಜ್ಜೆಯನ್ನಿಟ್ಟು ಅದೇ ಥರ ನಾನು ಪರಿಪಾಲನೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಯಾವುದು ಭೂಮಿಗೆ ಬಂದು ಹೇಳ್ತಾರೆ, ನಾವು ಸತ್ತರೆ ಭೂಮಿ ಸತ್ತರೆ ಯಾರಿಗೆ, ಎಲ್ಲಿ ಹಾಕ್ಬೇಕು? ಭೂಮಿನೇ ಸತ್ತೋತಂದಾಗ ನಾವು ತಿನ್ನೋದೇನು ತಿನ್ನಬೇಕು? ನಾವು ಸತ್ತರೆ ಮಣ್ಣು ಹೋಗ್ತೀವಿ, ಮಣ್ಣಿಗೆ ಹಾಕ್ತಾರೆ, ಅದು ಮಣ್ಣು ನಮ್ಮನ್ನು ಡಿಕಂಪೋಸ್ ಮಾಡುತ್ತೆ. ಭೂಮಿನೇ ಸತ್ತೋದಂದರೆ ಏನು ಮಾಡಬೇಕು ಅಂತಕ್ಕಂಥದ್ದು ಈ ಹಿರಿಯರ ಒಂದು ಅನುಭವದ ಮಾತುಗಳು. ಈ ಥರ ಇದ್ದಾಗ ನಾವು ಭೂಮಿನ ಹಾಳು ಮಾಡಬಾರ್ದು, ಅದರ ಪೋಷಕಾಂಶಗಳನ್ನು ನಾವು ಕಾಪಾಡ್ಕೋಬೇಕು. ಅದಕ್ಕೆ ಆದಷ್ಟು ಸಾವಯವ ಕೃಷಿಗೆ ನಾವು ತೊಡಕಬೇಕು. ಇದನ್ನೆಲ್ಲ ಮಾಡೋದ್ರಿಂದ ನಾವು ಉಳಿತೀವಿ, ಭೂಮಿ ಉಳಿತೈತೆ, ಜನರ ಆರೋಗ್ಯನೂ ಸಹ ಉಳಿತೈತೆ, ಎಲ್ಲರೂ ಸುಸ್ಥಿರವಾಗಿ ಸುಭಿಕ್ಷವಾಗಿ ನಾವು ಬಾಳ್ಬೋದು ಅಂತಕ್ಕಂಥ ಒಂದು ಸದಾಭಿಷ ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತೀನಿ. ಇನ್ನೂ ಕೆಲವು ವಿಚಾರಗಳನ್ನು ಹೇಳಬೇಕಾದಾಗ ಇದರ ಮೌಲ್ಯವರ್ಧನೆ. ಏನಕ್ಕೆ ಮೌಲ್ಯವರ್ಧನೆ ಮಾಡಬೇಕು? ಯಾವುದೋ ಒಂದೇ ಉತ್ಪನ್ನ ಬೆಳೆಯೋದು ಅದೇ, ನಮ್ಮ ಭೂಮಿನೂ ಅದೇ, ಗಿಡ ಅದೇ, ಎಲ್ಲ ಅದೇ. ಹಣ್ಣನ್ನು ಹಾಳಾಗಿ ಅಲ್ಲೇ ಬಿಡೋ ಬದಲು ಅದನ್ನು ಮೌಲ್ಯವರ್ಧನೆ ಮಾಡಿದಾಗ ಅದರಲ್ಲೂ ಸ್ವಲ್ಪ ಮಟ್ಟಿನ ಆದಾಯ ನಮಗೆ ಬರುತ್ತಲ್ಲ. 1 kg ಬೀಜಕ್ಕೆ 8ರಿಂದ 10 kg ಹಣ್ಣು ಸಿಗುತ್ತೆ. ಅರ್ಥ ಆಯ್ತಲ್ವಾ? 1 kg ಬೀಜಕ್ಕೆ 8ರಿಂದ 10 kg ಹಣ್ಣು ಸಿಗುತ್ತೆ. 10 kg ಹಣ್ಣನ್ನು ನಾನು ಪ್ರೊಸೆಸಿಂಗ್ ಮಾಡಿದಾಗ ಕನಿಷ್ಠ 5 ಲೀಟರ್ ನನಗೆ ಜ್ಯೂಸ್ ಸಿಗುತ್ತೆ. 5 ಲೀಟರ್ನ ನಾನು ಮಾರಾಟ ಮಾಡಿದಾಗ 500 ರೂಪಾಯಿ ನನಗೆ ಬೆಲೆ ಸಿಗುತ್ತೆ. 1 kg ಬೀಜಕ್ಕೆ 170ರಿಂದ 180 ರೂಪಾಯಿ ರೇಟ್ ಇದೆ. ಅದರಲ್ಲಿ ಬರ್ತಕ್ಕಂಥ ವೇಸ್ಟ್ ಆಗ್ತಕ್ಕಂಥ ಹಣ್ಣಿನಿಂದ ನನಗೆ 5 ಲೀಟ್ರ್ ಜ್ಯೂಸ್ ಬರುತ್ತೆ. 5 ಲೀಟ್ರ್ ಜ್ಯೂಸ್ಗೆ 500 ರೂಪಾಯಿ ಬಂತು. 180 ರೂಪಾಯಿಗೂ 500 ರೂಪಾಯಿಗೂ ಕಂಪೇರ್ ಮಾಡಿದಾಗ ಇದರ 3 ಪಟ್ಟು ಆ ಬಿದ್ದು ಹಣ್ಣು ನೆಲಪಾಲಾಗ್ತಕ್ಕಂಥ ವಸ್ತುವಿನಿಂದ ನಾನು 3 ಪಟ್ಟು ಆದಾಯ ಹೆಚ್ಚು ತಗೊಂತೀನಿ ಅಂತಂದಾಗ ನಾವು ಯಾಕೆ ಮಾಡಬಾರ್ದು ಅಂತಕ್ಕಂಥ ಒಂದು ಅಭಿಪ್ರಾಯವನ್ನು ವಿಷಯವನ್ನು ತಿಳ್ಕೊಂಡ ಮೇಲೆ ಈ ಒಂದು ಮೌಲ್ಯವರ್ಧನೆ ಬಗ್ಗೆ ಸಹ ನಾನು ಕಾಳಜಿ ವಹಿಸಿ ಈ ವರ್ಷದಿಂದ ಅದನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀನಿ. ಅದನ್ನು ಮುಂದಿನ
ಹಂತಕ್ಕೆ ತೆಗೆದುಕೊಂಡು ಹೋಗ್ತೀನಿ. ಮೌಲ್ಯವರ್ಧನೆ ಮಾಡಬೇಕಾದಾಗ ಬ್ರ್ಯಾಂಡಿಂಗ್ ಮಾಡ್ತಿದ್ದೀನಿ. ಫುಡ್ ಸೇಫ್ಟಿ ಆ್ಯಂಡ್ ಸ್ಟ್ಯಾಂಡರ್ಡ್ಸ್ ಅದರಿಂದಲೂ ಸಹ ಅದರ ಬಗ್ಗೆ ಸರ್ಟಿಫಿಕೇಷನ್ ತೊಗೋಬೇಕು. GST ಮತ್ತು ಬೇರೆ ಬೇರೆ ಸರ್ಟಿಫಿಕೇಷನ್ಸ್ ಎಲ್ಲ ಇದ್ದಾವೆ. ಅದನ್ನೆಲ್ಲ ನಾನು ತೊಗೊಂಡು ಅದನ್ನು ಮಾರ್ಕೆಟಿಂಗ್ ಪ್ರೊಸೆಸಿಂಗೇ ಬ್ರ್ಯಾಂಡಿಂಗ್ ಮಾಡಬೇಕಾಗತ್ತೆ. ಆ ಒಂದು ದಿಶೆಯಲ್ಲಿ ನಾನು ಸಹ ಪ್ರವೃತ್ತನಾಗಿದ್ದೇನೆ. ಇದನ್ನು ಜನಗಳಿಗೆ ಹಂಚಬೇಕು, ತಲುಪಿಸಬೇಕು, ಅವರ ಆರೋಗ್ಯ ವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯವಾಗಿರುತ್ತೆ. ಸರ್, ಈಗ ನಾವೇನು ಮಾಡ್ತಿದ್ವಿ, ಗೋಡಂಬಿ ಹಣ್ಣು ಕೆಲಸಕ್ಕೆ ಬರೋದು ಹಣ್ಣು, ಅದೇನು ಬಾಯೆಲ್ಲ ತಿಂದಾಗ ಬಾಯೆಲ್ಲ ಒಗರಾಗುತ್ತೆ, ಒಂಥರ ಇರಿಟೇಷನ್ ಆಗುತ್ತೆ, ಗಂಟಲು ಕಿರಿಕಿರಿ ಅಂತಕ್ಕಂಥದ್ದು ಸಾಮಾನ್ಯ ಸ್ಲೋಗನ್. ಅದು ಸಮಸ್ಯೆ ಅಲ್ಲ. ಅದನ್ನು ನಾವೇ ದೊಡ್ಡದಾಗಿ ಹೈಲೈಟ್ ಮಾಡ್ಕೊಂಡು ಕಿರಿಕಿರಿ ಅನಿಸುತ್ತೆ ಹಂಗೆ ಹೀಗೆ ಅಂತಕ್ಕಂಥ ಉದ್ದೇಶದಲ್ಲಿ ಅದನ್ನೆಲ್ಲ ನಾವು ಡಿಸ್ಕಾರ್ಡ್ ಮಾಡ್ತಿದ್ವಿ. ಆದರೆ ಇದಕ್ಕೆ ಒಂದು ಸರಳವಾದ ಪರಿಹಾರ ಇದೆ. ಏನಂದರೆ, ನಾವು ಗೋಡಂಬಿ ಜ್ಯೂಸನ್ನು ಎಕ್ಸ್ಟ್ರಾಕ್ಟ್ ಮಾಡಿದ ಮೇಲೆ 1 ಲೀಟ್ರಿಗೆ 2 ಗ್ರಾಮ್ ಸಬ್ಬಕ್ಕಿ ಪೌಡ್ರನ್ನ ಗಂಜಿ ಮಾಡಿ, ಮಕ್ಕಳಿಗೆ ಅಂಬಲಿ ಮಾಡ್ತೀವಲ್ಲ ಆ ರೀತಿ ಅಂಬಲಿ ಮಾಡ್ದಂಗೆ ಮಾಡಿ 1 ಲೀಟ್ರಿಗೆ 2 ಗ್ರಾಮ್ನಷ್ಟು ಸಾಕು. ಅಷ್ಟನ್ನು ನಾವು ಹಾಕಿಬಿಟ್ಟು ಅದನ್ನು ಕ್ಲೀನಾಗಿ ತಿರುಗಿಸ್ಬಿಟ್ಟು ರೊಟೇಟ್ ಮಾಡಿ 1-2 ಗಂಟೆ ಬಿಟ್ಟರೆ ಅದರಲ್ಲಿ ಒಗರಿನಾಂಶ ಇರ್ತಕ್ಕಂಥದ್ದೆಲ್ಲ ಅದು ನಮ್ಮ ಸಬ್ಬಕ್ಕಿ ಪಾರ್ಟಿಕಲ್ಸ್ ಇದಾವಲ್ಲ, ಆ ಪಾರ್ಟಿಕಲ್ಸ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಬಾಟಮಲ್ಲಿ ಸೆಟ್ಲಾಗುತ್ತೆ. ಅದರ ಮೇಲೆ ತಿಳಿ ನಾವು ತೆಗೆದುಕೊಂಡು ಉಪಯೋಗಿಸೋದ್ರಿಂದ ಆ ಒಗರುತನ ಎಲ್ಲ ಬಹಳ ಕಡಿಮೆ ಆಗುತ್ತೆ. ಅವ ಸಹಜವಾಗಿ ಎಲ್ಲರನ್ನೂ ಯೂಸ್ ಮಾಡ್ಬೋದು. ಇಂಥ ಸರಳವಾದ ಪರಿಹಾರ ಕ್ರಮಗಳು ಇದ್ದಾಗೂ ಸಹ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ ಅಂದಾಗ ತುಂಬ ದುಃಖದ ವಿಷಯ ಇದು. ಯಾಕೆಂದರೆ ವಿಟಮಿನ್ ಸಿ, ನ್ಯೂಟ್ರಿಷನ್ಸ್ ಇರ್ತಕ್ಕಂಥದ್ದನ್ನು, ಪೊಟ್ಯಾಷಿಯಮ್ ಇರ್ತಕ್ಕಂಥ ಫುಡ್ಸ್ ಯಾರಿಗೆ ಬೇಕು, BP ಬೇಕು, ಅವ್ರು ತೊಗೊಳ್ತಾರೆ. ಅದು ಬೇಕು ಇದು ಬೇಕು ಅಂತಕ್ಕಂಥ ಮತ್ತು ಇಮ್ಯುನಿಟಿ ಸಿಸ್ಟಮ್ಸು ಇಂಪ್ರೂವ್ ಆಗುತ್ತೆ. ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ. ವಿಟಮಿನ್ ಸಿ ನಮ್ಮ ಮೋಸಂಬಿ ಅಥವಾ ಕಿತ್ತಳೆ ಹಣ್ಣಿನ ಜ್ಯೂಸಿನ 4ರಿಂದ 6 ಪಟ್ಟು ಇದರಲ್ಲಿ ಇದೆ. ವಿಟಮಿನ್ ಸಿ ಏನಕ್ಕೆ ಬೇಕು, ನಮಗೆ ಎನರ್ಜಿ ಬೂಸ್ಟಪ್ ಆಗುತ್ತೆ. ಆ ರೀತಿ ಇರ್ತಕ್ಕಂಥ ಡ್ರಿಂಕ್ಸ್ನ ಆಬಾಲವೃದ್ಧರಾಗಿ ಯಾವುದೇ ಕಾಯಿಲೆ ಕಷಾಯ ಇನ್ನೊಂದು ಮತ್ತೊಂದು ಯಾವುದನ್ನೂ ಎಣಿಸ್ದಂಗೆ ಎಲ್ಲರೂ ಸಹ ಸಮಾನವಾಗಿ ಎಲ್ಲರನ್ನೂ ಸ್ವೀಕಾರ ಮಾಡ್ತಕ್ಕಂಥ ಪೇಯ ಅಂದರೆ ಗೋಡಂಬಿ ಹಣ್ಣಿನ ಜ್ಯೂಸ್. ಇದನ್ನು ನಾವೆಲ್ಲರೂ ಉಪಯೋಗಿಸೋಣ, ನಾವು ಆರೋಗ್ಯವನ್ನು ವೃದ್ಧಿ ಮಾಡೋಣ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಇದ್ರ ಜೊತೆಗೆ ಈ ಒಂದು ವಿಚಾರಗಳನ್ನು ಸಾರ್ವಜನಿಕರಿಗೆ, ಬೆಳೆಗಾರರಿಗೆ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಉನ್ನತವಾಗಲಿಕ್ಕೆ ನಮ್ಮ ಶ್ರೀ ಪಡ್ರೇಸ್ ಸರ್ ಅವರು ತುಂಬ ನಮ್ಮನ್ನೆಲ್ಲ ಇನಿಷಿಯೇಟ್ ಮಾಡಿ ಅಡಿಕೆ ಪತ್ರಿಕೆಯ ಮುಖ್ಯ ಸಂಪಾದಕರಾಗಿರ್ತಕ್ಕಂಥ ನಮ್ಮ ಶ್ರೀ ಪಡ್ರೇಸ್ ಅವರು ತುಂಬ ಮೋಟಿವೇಟ್ ಮಾಡ್ತಾರೆ ನಮಗೆಲ್ಲ. ಇದು ಏನಕ್ಕೆ ನನ್ನೊಬ್ಬನ ವಿಷಯಕ್ಕೆ ಅವರು ಮಾಡ್ತಿಲ್ಲ. ಈ ಒಂದು ವಿಚಾರ ಎಲ್ಲ ಗೋಡಂಬಿ ಬೆಳೆಗಾರರಿಗೆ ತಲುಪಿದಾಗ ಅವರು ಇದನ್ನು ಮೌಲ್ಯವರ್ಧನೆ ಮಾಡ್ತಾ ಹೋದಾಗ ಅವರ ಆದಾಯ ಸಹ ದ್ವಿಗುಣವಾಗುತ್ತೆ, ಅವರ ಕುಟುಂಬವು ಸಹ ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತಕ್ಕಂಥ ಒಂದು ಉದ್ದೇಶದಿಂದ ಅವರಿಗೆ ಯಾವುದನ್ನು ಪರ್ಸನಲ್ ಬೆನಿಫಿಟ್ ಇರಲಿಲ್ಲ. ಅಡಿಕೆ ಪತ್ರಿಕೆ ಸಂಪಾದಕ ಆಗಿರ್ತಕ್ಕಂಥ ಶ್ರೀ ಪಡ್ರೇಸರಿಗೆ ಇದರಲ್ಲಿ ಅವರ ಸ್ವಂತ ಬೆನಿಫಿಟ್ ಯಾವುದಿಲ್ಲ. ಸಾರ್ವಜನಿಕರ, ರೈತರ ಕಷ್ಟ ಸುಖಕ್ಕೆ ಅವರು ಸ್ಪಂದಿಸಿ ಈ ಒಂದು ವಿಚಾರಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸಬೇಕು ಅಂತಕ್ಕಂಥ ವಿಚಾರವಾಗಿ ನಮ್ಮನ್ನು ಪ್ರತಿದಿನ ಉರ್ದುಂಬಿಸ್ತದವೆ. ಇವತ್ತೇನು ಮಾಡಿದ್ರಿ, ನಿಮ್ಮ ಸಮಸ್ಯೆ ಏನು, ಅದಕ್ಕೆ ಪರಿಹಾರ ಏನಾದರೂ ನನ್ನ ಕಡೆ ಇದ್ದರೆ ಹೇಳಿ. ಈಗ ನನಗೆ ಮಷಿನರಿ ತೊಗೋಬೇಕಾಗಿತ್ತು. ಮಷಿನರಿ ತೊಗೋಬೇಕಾದಾಗ, ಜ್ಯೂಸ್ ಎಕ್ಸ್ಟ್ರಾಕ್ಟ್ ತೊಗೋಬೇಕಾದಾಗ ಅವರು ಎಷ್ಟು ಶ್ರಮ ವಹಿಸಿದ್ರು. GKVK ಅಲ್ಲಿರ್ತಕ್ಕಂಥ ವಿಜ್ಞಾನಿಗಳ ಹತ್ರ, ಪೋಸ್ಟ್ ಹಾರ್ವೆಸ್ಟಿಂಗ್ ಟೆಕ್ನಾಲಜಿ ಸೈಂಟಿಸ್ಟ್ಗಳ ಹತ್ರ, ಮತ್ತು ಪುತ್ತೂರಲ್ಲಿರ್ತಕ್ಕಂಥ ವಿಜ್ಞಾನಿಗಳ ಹತ್ರ, ಶಿವಮೊಗ್ಗ ಇರೋಕ್ಕಿಯಲ್ಲಿರ್ತಕ್ಕಂಥ ಕೃಷಿ ವಿಜ್ಞಾನ ಕಾಲೇಜಿನಲ್ಲಿರ್ತಕ್ಕಂಥ ವಿಜ್ಞಾನಿಗಳ ಹತ್ರ ಎಲ್ಲರ ಹತ್ರ ಕೇಳಿ ಇದು ಸೂಕ್ತ ಸಹ ಅವರೆಲ್ಲ ನಂಬರ್ಗಳು ನಮಗೆ ಕೊಟ್ಟು ಸಹಕಾರ ಮಾಡಿ ನಾನು ಒಂದು ಮಷಿನ್ ತರಕ್ಕೂ ಜ್ಯೂಸ್ ಎಕ್ಸ್ಟ್ರಾ ತರಕ್ಕೂ ತುಂಬ ನಮಗೆ ಮೋಟಿವೇಶನ್ ಕೊಟ್ಟು ಮತ್ತು ಮಾಹಿತಿ ಸಹ ಕೊಟ್ಟರು. ಇಷ್ಟೆಲ್ಲ ನಾವು ಅಂತಹ ಅನುಭವಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ನಾವು ನಮ್ಮ ಮುಂದೆ ಇಟ್ಕೊಂಡು ಅವರ ಅನುಭವಗಳನ್ನು ನಾವು ಅಳವಡಿಸ್ಕೊಂತ ಹೋದಾಗ ನಮ್ಮ ಶ್ರಮನೂ ಸಹ ಕಡಿಮೆ ಆಗುತ್ತೆ, ಅವರ ಶ್ರಮಕ್ಕೆ ಒಂದು ಸಾರ್ಥಕತೆ ಸಿಗುತ್ತೆ ಅಂತಕ್ಕಂಥದ್ದು ನನ್ನ ಭಾವನೆ. ಇಷ್ಟೆಲ್ಲ ಇದ್ದಾಗ ನಾವೆಲ್ಲರೂ ಸಹ ಇವು ರೈತ ಬಾಂಧವರು ಬರೀ ಗೋಡಂಬಿ ಬೀಜ ಬೆಳೆದು ಮಾರಾಟ ಮಾಡೋದು ಅಷ್ಟೇ ಅಲ್ಲ, ಹಣ್ಣಿನ ಮೌಲ್ಯವರ್ಧನೆ ಮಾಡಬೇಕು. ಈ ಹಣ್ಣಿನ ಮೌಲ್ಯಗಳನ್ನು ಆಹಾರ ರೂಪದಲ್ಲಿ ಒಂದು ಇದರಲ್ಲಿ ಏನು ಮಾಡ್ಬೋದು, ಜಾಗರಿ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. ಜೆಲ್ಲಿ ಮಾಡ್ಬೋದು, ಜಾಮ್ ಮಾಡ್ಬೋದು, ಐಸ್ ಕ್ರೀಮ್ ಮಾಡ್ಬೋದು, ಪ್ರತಿಯೊಂದು ಇನ್ನೂ ನಾನಾ ಥರಗಳಿದ್ದಾವೆ. ನಾನಾ ಥರ ಪ್ರಾಡಕ್ಟ್ಗಳನ್ನು ನಾವು ಮಾಡ್ತಾ ಹೋದಾಗ ಜನಗಳಿಗೆ ಇದನ್ನು ತಲುಪಿಸೋದು. ಇದನ್ನು ನಾವು ಏನು ಮಾಡ್ತಿದ್ದೀವಿ, ನಾವೀಗ ಇದನ್ನು ಒಂದು ಕ್ಯಾಶ್ ಫೆಸ್ಟ್, ಈಗ ಮ್ಯಾಂಗೋ ಫೆಸ್ಟ್, ಹಲಸು ಮೇಳ, ಮಾವು ಮೇಳ ಅಂತ ಮಾಡ್ತಿರಲ್ಲ, ಇದನ್ನು ಸಹ ಈ ಗೋವಾದಲ್ಲಿ ನಡೀತಿದೆ. ಈಗ ನೆಕ್ಸ್ಟ್ ಮಂತ್ ಇದೆ ಯಾವುದು
ಕ್ಯಾಶೋ ಫೆಸ್ಟ್ ಅಂತ. ಅದೇ ರೀತಿ ನಾವು ಸಹ ಇದನ್ನು ಒಂದು ಮ್ಯಾಂಗೋ ಫೆಸ್ಟು, ಹಲಸು ಫೆಸ್ಟು, ಜಾಕ್ ಫ್ರೂಟ್ ಫೆಸ್ಟ್ ಅಂತ ಮಾಡ್ತೀವಲ್ಲ, ಇನ್ನು ನಾವು ಸಹ ಇಲ್ಲೇ ನಮ್ಮ ಚಿತ್ರದುರ್ಗ ಡಿಸ್ಟಿಕ್ನಿಗಂತಲ್ಲ, ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಅಂತಾರಾಜ್ಯ ಇದರಲ್ಲಿಯೂ ಸಹ ನಾವೊಂದು ಈ ಒಂದು ಕ್ಯಾಶೋ ಫೆಸ್ಟ್ ಮಾಡಿ ನಮ್ಮಲ್ಲಿರ್ತಕ್ಕಂಥ ಮೌಲ್ಯಯುತ ಆಹಾರ ಉತ್ಪನ್ನಗಳನ್ನು ನಾವು ಮಾರಾಟ ಮಾಡೋಣ, ಜನರಿಗೆ ತಲುಪಿಸೋಣ ಅಂತಕ್ಕಂಥದ್ದು ನನ್ನ ಒಂದು ಅಂಬಿಷನ್ ಇದೆ. ಅದನ್ನು ನಾನು ಮುಂದುವರಿಸಿರ್ತಕ್ಕಂಥ ಒಂದು ಸಂಕಲ್ಪ ಸಹ ಮಾಡಿದ್ದೀನಿ. ಇದ್ರ ಜೊತೆಗೆ ನಿಮ್ಗೆ ಏನೇ ಮಾಹಿತಿ ಬೇಕಿದ್ದಂದರೆ ನನ್ನಲ್ಲಿರ್ತಕ್ಕಂಥ ಅಲ್ಪ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ತಾ ನಾನು ಸಿದ್ಧನಾಗಿದ್ದೇನೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದಾಗ ಇದರಲ್ಲಿ ಅನುಭವ ಇರತಕ್ಕಂಥ ಜನಗಳ ಸಂಪರ್ಕ ಸಹ ನಾನು ಮಾಡಿಕೊಡಬಲ್ಲೆ ಅಂತಕ್ಕಂಥದ್ದನ್ನು ನಾನು ಹೇಳ್ತೀನಿ. ಇಷ್ಟನ್ನು ನನ್ನ ಒಂದು ಯಾವುದೇ ಒಂದು ಮುಚ್ಚುಮರೆಯಿಲ್ಲದೆ ನಾನು ನಿಮ್ಮಲ್ಲಿ ಸವಿನೀಯ ಪ್ರಾರ್ಥನೆಯನ್ನು ಮಾಡ್ತೀನಿ. ಏನೇ ನಿಮ್ಮ ಸಮಸ್ಯೆ ಇದ್ದರೆ ನನ್ನ ಫೋನ್ ನಂಬರ್ನ ನೀವು ನೋಟ್ ಮಾಡ್ಕೊಳ್ಳಿ, ನಾನು ಸಂಪರ್ಕ ಮಾಡಿ. ನೀವು ಯಾರೇ ಬೇಕಿದ್ರೂ ನಮ್ಮ ತೋಟಕ್ಕೂ ಸಹ ನೀವು ಪಾರದರ್ಶಕವಾಗಿ ಯಾವುದೇ ಮುಲಾಜಿಲ್ಲದೇ ನನ್ನ ಲೊಕೇಶನ್ ಇರುತ್ತೆ. ನನ್ನ CNR ಅಗ್ರಿ ಫಾರಮ್ ಅಂತೇಳಿ ನೀವು ಗೂಗಲಲ್ಲಿ ಸಹ ಸರ್ಚ್ ಮಾಡಿದ್ರು ಸಹ ನನ್ನ ಲೊಕೇಶನ್ ಸಿಗುತ್ತೆ. CNR ಅಗ್ರಿ ಫಾರಮ್, CNR ಆಗ್ರೋ ಫಾರಮ್ ಬೇರೆ ಇದೆ, CNR ಅಗ್ರಿ ಫಾರಮ್ ಚಳ್ಳಕೆರೆ ರೂರಲ್ ಅಂತ ತೋರಿಸುತ್ತೆ. ಆ ಒಂದು ಫಾರಮನ್ನು ನೀವು ಲೊಕೇಶನ್ ತೊಗೊಂಡು ಬಂದು ಸಹ ನಾನು ಇಲ್ಲದೇ ಇದ್ದು ಸಹ ನಮ್ಮ ಅಣ್ಣಂದಿರಿರಲಿ ಅಥವಾ ನಮ್ಮ ಅಣ್ಣಂದಿರ ಮಕ್ಕಳಿರಲಿ ಎಲ್ಲರಿಗೂ ಸಹ ಈ ಒಂದು ಸಂಪೂರ್ಣ ಮಾಹಿತಿ ಅವ್ರಿಗೂ ಸಹ ಇದೆ, ಅನುಭವ ಇದೆ. ಅವರು ನಿಮ್ಮಲ್ಲಿ ಅವರಿಂದ ಏನಾದರೂ ನಿಮಗೆ ಲಭ್ಯವಾಗಲಿಲ್ಲ ಅಂತಂದರೆ ಮಾಹಿತಿ ನನ್ನನ್ನು ನಮ್ಮ ಫೋನಲ್ಲಿ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟೆಲ್ಲ ವಿಷಯಗಳನ್ನು ನೀವು ತಿಳಿರಿ. ನನ್ನ ಫೋನ್ ನಂಬರು 7353938795. ಮತ್ತೊಮ್ಮೆ ಹೇಳ್ತೀನಿ, 7353938795. ಈ ಒಂದು ದೂರವಾಣಿ ಸಂಪರ್ಕಕ್ಕೆ ನೀವು ಕರೆ ಮಾಡಬಹುದು. ನಿಮ್ಮ ಅನುಮಾನಗಳು ಅಥವಾ ನಿಮ್ಮ ಅನಿಸಿಕೆಗಳನ್ನು ನನ್ನ ಹತ್ರ ಮುಕ್ತವಾಗಿ ಮಾತಾಡ್ಬೋದು ಅಂತಕ್ಕಂಥದ್ದನ್ನು ಹೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.